ನಮಸ್ಕಾರ. ಇವತ್ತಿನ ಪ್ರಶ್ನೆ, ಮೇಡಮ್ ಕೈಮದ್ದು ಬಿದ್ದಾಗ್ಲೂ ಯಾರಾದರೂ ಬ್ಲಾಕ್ ಮ್ಯಾಜಿಕ್ ಮಾಡಿದಾಗ್ಲೂ ಕೂಡ ಅಥವಾ ನಮ್ಮ ಮಾನಸಿಕ ಸ್ಥಿತಿಗತಿಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆದಾಗ ನೀವು ಕೆಲವು ಟೈಮಲ್ಲೆಲ್ಲ ಧ್ಯಾನವನ್ನು ಮಾಡೋದಕ್ಕೆ ಅಂತೇಳಿ ಹೇಳ್ತಿರಲ್ಲ, ಇದರಿಂದ ನಮಗೆ ಆಗುವಂತಹ ಲಾಭಗಳು ಏನೇನು ಮೇಡಮ್? ಈ ಧ್ಯಾನವನ್ನು ನಾವು ಪ್ರತಿಯೊಬ್ಬರು ಮಾಡಲೇಬೇಕಾ? ಇದರ ಅವಶ್ಯಕತೆ ನಮಗಿದೆಯಾ ಅಂತ ಯಾರೋ ಒಬ್ಬರು ಪ್ರಶ್ನೆಯನ್ನು ಕೇಳಿದರು. ನೋಡಿ, ಮೊದಲೆಲ್ಲ ಹೆಂಗೆ ಅಂದರೆ ಗುರುಕುಲದಲ್ಲಿ ಅವರು ಕರಾಟೆ ಹೇಳ್ಕೊಡ್ತಿದ್ರು, ವಿದ್ಯೆ ಹೇಳ್ಕೊಡ್ತಿದ್ರು, ದೊಡ್ಡವರಿಗೆ ಹೆಂಗೆ ಗೌರವ ಕೊಡಬೇಕೇನು ಅಂತ ಹೇಳ್ಕೊಡ್ತಿದ್ರು, ಊಟದ ಪದ್ಧತಿಯನ್ನು ಹೇಳ್ಕೊಡ್ತಿದ್ರು, ಧ್ಯಾನವನ್ನೂ ಕೂಡ ಮಾಡ್ತಾಯಿದ್ರು. ಧ್ಯಾನದಿಂದ ತುಂಬಾ ಲಾಭ ಇದೆ. ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಹೆಚ್ಚೆಚ್ಚು ಕೋಪ ಮಾಡ್ಕೊತಾ ಇರ್ತಾರಲ್ಲ ಅವರು 48 ಡೇಸು ಧ್ಯಾನವನ್ನು ಮಾಡಿ ನೋಡಿ, ಆಟೋಮೆಟಿಕ್ಕಾಗಿ ನಿಮ್ಮ ಕೋಪ ಎಲ್ಲ ಕಡಿಮೆ ಆಗುತ್ತೆ. ನಮ್ಮ ಆರ್ಗನ್ಸ್ಗಳಲ್ಲಿ ಏನಾದ್ರೂ ಅಕಸ್ಮಾತು ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗ್ತಿರುತ್ತೆ. ಈಗ ಕೋಪದಿಂದ ಆಗಿರ್ಬೋದು, ನರಗಳು ಹಿಡಿದಾಗ ಆಗಿರ್ಬೋದು, ಆಗ್ಲೂ ಕೂಡ ಅಷ್ಟೇ ನಮ್ಮ ಅಂಗಾಂಗಗಳೂ ಕೂಡ ಶಾಂತ ರೀತಿಯಿಂದ ಇರುತ್ತೆ. ನಮ್ಮ ಮನಸ್ಸು ಯಾವಾಗ ಶಾಂತ ರೀತಿಯಿಂದ ಇರುತ್ತೋ ಆಗ ದೇಹನೂ ಕೂಡ ಅಷ್ಟೇ ಸ್ಪಂದಿಸೋದಕ್ಕೆ ಶುರು ಮಾಡುತ್ತೆ. ನೀವು ನೋಡಿ, ಒಂದು ಮೆಡಿಸನ್ ತಗೊಳ್ತಾನೆ ನೀವು ಧ್ಯಾನವನ್ನು ಮಾಡೋದಕ್ಕೆ ಶುರು ಮಾಡಿ, ಆ ಮೆಡಿಸನ್ನು ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಮತ್ತು ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯನೂ ಕೂಡ ಅಷ್ಟೇ ಸರಿ ಹೋಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಆನಾಪಾನಸತಿ ಧ್ಯಾನ ಇದೆಯಲ್ಲ, ಅದು ಕೂಡ ಅಷ್ಟೇ ಉಸಿರಾಟದ ಕಡೆ ಗಮನ ವಹಿಸೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ಏನೇ ಒಂದು ಕೆಟ್ಟ ಆಲೋಚನೆಗಳು ಬಂದ್ರೂ ಕೂಡ ಅದು ಕಪ್ಪು ಮೋಡದಂತೆ ಸರ್ಕೊಂಡು ಹೋಗ್ತಾ ಇದೆ ಅಂತೇಳಿ ಅಂದ್ಕೊಳ್ತಾ ಅದ್ರ ಹಿಂದೆ ಓಡ್ದಲೇ ಮತ್ತೆ ವಾಪಸ್ಸು ಧ್ಯಾನದ ಕಡೆ ಅಂದರೆ ಉಸಿರಾಟದ ಕಡೆ ಗಮನ ವಹಿಸಬೇಕಾಗುತ್ತೆ. ನಾವು ಎಷ್ಟು ನೀಟಾಗಿ ಉಸಿರಾಟ ಕ್ರಿಯೆಯನ್ನು ಮಾಡ್ತೀವೋ ಆಗ ತುಂಬ ರಿಲೀಫ್ ಅನಿಸುತ್ತೆ. ನಮ್ಮ ಮೈಂಡಲ್ಲಿ ಏನೇನೋ ಆಲೋಚನೆಗಳೆಲ್ಲ ಓಡಾಡ್ತಾ ಇರುತ್ತಲ್ಲ, ಆವಾಗ ನಮಗೊಂದು ರಿಲೀಫ್ ಸಿಕ್ತಂಗೆ ಆಗುತ್ತೆ. ಮತ್ತು ಇನ್ನೊಂದು ಈ ಸಂಕಲ್ಪ ಧ್ಯಾನ ಅಂತೇಳಿ ಮಾಡ್ತಾರೆ, ಅದು ನಾನು ಕೂಡ ಟ್ರೈ ಮಾಡಿದ್ದೀನಿ. ಮೊದಲಿಂದನೂ ಕೂಡ ನಾನು ಅದನ್ನು ಅನುಸರಿಸ್ಕೊಂಡು ಬರ್ತಾ ಇದ್ದೀನಿ. 48 ಡೇಸು ಅಥವಾ 41 ಡೇಸು ನಿಮ್ಮ ಒಂದು ಏಜು ಎಷ್ಟಿರುತ್ತೋ ಅಷ್ಟು ಒಂದು ನಿಮಿಷ, ಈಗ ಒಂದು 35 ವರ್ಷ ಇದ್ದರೆ 35 ನಿಮಿಷ, 20 ವರ್ಷ ಇದ್ದರೆ 20 ನಿಮಿಷ, ಇಲ್ಲ ಅದಕ್ಕಿಂತ ಜಾಸ್ತಿನಾದ್ರೂ ಕೂಡ ಅಷ್ಟೇ ಉಸಿರಾಟದ ಕಡೆ ಗಮನ ವಹಿಸಬೇಕು. ಮತ್ತು ಈ ಸಂಕಲ್ಪ ಧ್ಯಾನದಲ್ಲಿ ಹೆಂಗಪ್ಪ ಅಂತ ಅಂದರೆ, ನಾವು ಸಂಕಲ್ಪ ಮಾಡ್ಕೊಳ್ಳೋದು. ಇವಾಗ ನಿಮಗೇನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ, ಆರೋಗ್ಯದ ಸಮಸ್ಯೆ ಇರ್ಬೋದು, ಇಲ್ಲ ಮದ್ದಿಡಿ ಸಮಸ್ಯೆ ಆಗಿರೋರು ತುಂಬ ಜನ ಇದ್ದಾರಲ್ವ, ಅವ್ರಿಗೆಲ್ಲರಿಗೂ ಕೂಡ ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಮಾಡಿದ್ದಾರೆ, ಇದನ್ನು ಧ್ಯಾನವನ್ನು ಮಾಡಿ ರಿಸಲ್ಟನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈ ಸಂಕಲ್ಪ ಧ್ಯಾನ ಅಂದರೆ, ಈಗ ನಾವು ದೇವಸ್ಥಾನಕ್ಕೆಲ್ಲ ಹೋದಾಗ ಸಂಕಲ್ಪ ಮಾಡಿಸೋದಿಲ್ವಾ, ನಮಗೆ ಈ ಥರ ಕೆಲಸ ಆಗಬೇಕು, ಹಿಂಗಾಗಬೇಕು, ಹಾಗಾಗಬೇಕು ಅಂಥೇಳಿ. ಹಾಗೆ ಈಗ ಆರೋಗ್ಯದ ಒಂದು ಸಂಕಲ್ಪದ ಧ್ಯಾನವನ್ನು ಮಾಡೋದಾದರೆ, ಆರೋಗ್ಯದ ಬಗ್ಗೆ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಇಷ್ಟು ದಿವಸದ ಒಳಗಡೆ ನನ್ನ ದೇಹ ಆತ್ಮ ಮನಸ್ಸಿನಲ್ಲಿ ಒಳ್ಳೆಯ ಉಲ್ಲಾಸ ತುಂಬ್ತಾ ಇದೆ, ನಾನು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತೆ ಆಗ್ತಾ ಇದ್ದೇನೆ, ನನ್ನ ಎಲ್ಲ ಅಂಗಾಂಗಗಳೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೆ. ಏನಾದರೂ ಮೆಡಿಷನ್ ತೊಗೊತಿದ್ರೆ ಇಲ್ಲ ಮೆಡಿಷನ್ ಇಲ್ಲದೇ ಈ ಒಂದು ಧ್ಯಾನದ ಮುಖಾಂತರವಾಗಿಯೇ ಸಖತ್ತಾಗಿ ಸಪೋರ್ಟ್ ಮಾಡ್ತಾ ಇದೆ. ಆರೋಗ್ಯ ದಿನದಿಂದ ದಿನಕ್ಕೂ ಕ್ಷಣದಿಂದ ಕ್ಷಣಕ್ಕೂ ವೃದ್ಧಿ ಆಗ್ತಾ ಇದೆ. ನನ್ನ ಸುತ್ತ ಒಂದು ಒಳ್ಳೆಯ ಒಂದು ಸುರಕ್ಷಿತ ರಕ್ಷಾ ಕವಚ ರೂಪುಗೊಳ್ತಾ ಇದೆ. ಈ ಒಂದು ಧ್ಯಾನದಿಂದ ನಾನು ಇಂತಿಂಥದ್ದನ್ನೆಲ್ಲ ನಿಮ್ಗೇನು ಅನಿಸುತ್ತೆ ಅದೆಲ್ಲ ಒಳ್ಳೆಯದನ್ನು ನಾನು ಪಡೆದುಕೊಳ್ತಾ ಇದ್ದೀನಿ ಅಂತ ಮೊದಲನೇದಾಗಿ ಸಂಕಲ್ಪವನ್ನು ಇಟ್ಟು ಆಮೇಲೆ ಧ್ಯಾನ ಮಾಡೋದಕ್ಕಾದ್ರೂ ಶುರು ಮಾಡ್ಬೋದು. ತುಂಬ ಒಳ್ಳೆಯ ರಿಸಲ್ಟು ಕೊಡುತ್ತೆ. ಸುಮಾರು ಜನ ಈ ರಿಸಲ್ಟ್ನ ತೆಗೆದುಕೊಂಡಿದ್ದಾರೆ. ನಾನು ಯಾಕೆ ಹೇಳ್ತೀನಪ್ಪ ಅಂತ ಅಂದರೆ, ಕೆಲವರಿಗೆ ಮದ್ದಡಿ ಆಗಿ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾದ್ಮೇಲೂ ಕೂಡ ಅಷ್ಟೇ ನಮಗೇನು ಸಮಸ್ಯೆ ಬಗೆಹರಿದಿಲ್ಲ ಅಂತ ಹೇಳ್ತಿರ್ತಾರೆ. ಅವರ ಒಂದು ಮನಸ್ಸಿನಲ್ಲಿ ಅದು ಬೇರೂರಿರುತ್ತೆ, ಅಂದರೆ ಅದನ್ನು ಕಿತ್ತಾಕೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಮೆಥಡ್ಗಳನ್ನ ಹೇಳ್ಕೊಡ್ತೀನಿ, ಅದನ್ನ ಫಾಲೋ ಮಾಡ್ತಾ ರಿಸಲ್ಟು ಬರ್ತಾ ಹೋಗುತ್ತೆ. ದೇಹಕ್ಕೆ ಔಷಧಿಯನ್ನು ಕೊಟ್ಟು ಗುಣಪಡಿಸ್ಬೋದು, ಆದರೆ ಮಾನಸಿಕಕ್ಕೆ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಕೆಲವೊಂದು ಆಲೋಚನೆಗಳು ಬೇರೂರಿರುತ್ತಲ್ಲ, ಅದಕ್ಕೆ ಗುಣಪಡಿಸೋದಕ್ಕೆ ಈ ಥರ ಕೆಲವೊಂದು ಮೆಥಡನ್ನು ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಧ್ಯಾನ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ನೋಡಿ, ಇದೇ ಒಂದು ಮದ್ದಿಡಿ ಆಗಿ ಕೆಲವ್ರಿಗೆ ಮತ್ತು ಸರ್ಪದೋಷದಿಂದನೂ ಕೂಡ ಅಷ್ಟೇ ಕೆಲವ್ರಿಗೆ ಮಕ್ಕಳಾಗ್ತಿಲ್ಲ, ಮದುವೆ ಆಗ್ತಿಲ್ಲ. ಮತ್ತು ಈಗ ರೀಸೆಂಟಾಗಿ ಈಗ ಇನ್ನೊಂದು ತಿಂಗಳಲ್ಲಿ 3ನೇ ತಾರೀಕು ಅನಿಸುತ್ತೆ,
ಒಂದು ಹುಡುಗಿಗೆ ಮದುವೆ ಸೆಟ್ ಆಯಿತು ನೋಡಿ. ಈ ಥರ ತುಂಬ ಆಶ್ಚರ್ಯಕರವಾದ ರೀತಿಯಲ್ಲಿ ರಿಸಲ್ಟು ಬರ್ತಾ ಹೋಗುತ್ತೆ. ಅದನ್ನು ಕೇಳಿದ ಮೇಲೆ ಖುಷಿ ಆಗುತ್ತೆ. ಈಗ ನಾವು ಏನೇ ಫೀಸ್ ತಗೊಂಡಿರ್ಬೋದು, ಬಟ್ ಒಬ್ಬ ಪೇಷಂಟು ಹೇಳಿದ್ದನ್ನು ಕೇಳ್ತಾರೆ, ಅದನ್ನು ಫಾಲೋ ಮಾಡ್ತಾರಲ್ಲ, ಅದು ಮೇನ್ ಬೇಕಾಗುತ್ತೆ. ಈಗ ಕೆಲವರೆಲ್ಲ ದುಡ್ಡು ಕೊಟ್ಬಿಡ್ತಾರೆ, ಕೊಟ್ಟಿದ್ದಾದಮೇಲೆ ಏನು ಫಾಲೋ ಮಾಡೋದಿಲ್ಲ. ಈಗ ದುಡ್ಡು ಕೊಟ್ಟಿರ್ತಾರೆ, ನಾವೇನೋ ಒಂದು ಮೆಡಿಷನ್ ಕೊಟ್ಟಿರ್ತೀವಿ ಅಂತ ತಿಳ್ಕೊಳ್ಳಿ, ಮೆಡಿಷನ್ನು ವರ್ಕ್ ಮಾಡ್ತಿರುತ್ತೆ, ಅದ್ರ ಜೊತೆಯಲ್ಲಿ ಅವ್ರ ಮನಸ್ಸು ಕೂಡ ವರ್ಕ್ ಮಾಡಬೇಕಲ್ಲ. ಅದನ್ನು ಕೆಲವೊಂದೆಲ್ಲ ಹೇಳ್ಕೊಟ್ಟಿರ್ತೀವಿ, ಅದೇನು ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದರೆ ರಿಸಲ್ಟ್ ಎಲ್ಲಿಂದ ಬರುತ್ತೆ? ಅದು ನಮ್ಮ ತಪ್ಪೇನು ಇರೋದಿಲ್ಲ. ಕೆಲವೊಂದು ಹೇಳಿದ್ದನ್ನು ಅವ್ರು ಫಾಲೋ ಮಾಡಿದ್ರೆ ಖಂಡಿತ ರಿಸಲ್ಟ್ ಬರುತ್ತೆ. ಅವ್ರ ಮನಸ್ಥಿತಿ, ಅವರ ಒಂದು ಮನಸ್ಸು ಏನಿರುತ್ತಲ್ಲ, ಆ ಮನಸ್ಸಿಗೆ ಅವರು ಓನರ್ ಆಗಿರ್ತಾರೆ, ಬಟ್ ಅದು ಬೇರೆಯವ್ರ ಕಂಟ್ರೋಲಲ್ಲಿ ಕೊಟ್ಟಿರ್ತಾರೆ. ಆ ಮನಸ್ಸಿಗೆ ಓನರ್ ನಾವೇನೇ ಅಂತ ತಿಳ್ಕೊಂಡು ಅದಕ್ಕೆ ಕರೆಕ್ಟಾಗಿ ಸಂದೇಶವನ್ನು ಕೊಡ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ರಿಸಲ್ಟು ಬರ್ತಾ ಹೋಗುತ್ತದೆ. ಎಷ್ಟೋ ಜನ ರಿಸಲ್ಟ್ ತೊಗೊಂಡಿದ್ದಾರೆ. ಹಾಗೆ ಎಷ್ಟೋ ಅಂದರೆ ಕೆಲವು ಮಂದಿ ಎಲ್ಲೆಲ್ಲೋ ಒಬ್ಬೊಬ್ಬರು ಈ ಥರ ಫಾಲೋ ಮಾಡದೇ ಇರೋವಂಥವ್ರು, ಮತ್ತು ಪದೇ ಪದೇ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ನಾವು ಎಷ್ಟು ಹೇಳಿದ್ರೂ ಅವರಿಗೆ ಅರ್ಥನೇ ಆಗ್ತಾ ಇರೋದಿಲ್ಲ. ಆ ಥರ ಸಿಚುವೇಶನ್ಗಳನ್ನು ಇನ್ನೂ ಕೆಲವೊಂದೊಂದು ಡೀಪಾಗಿ ಮೆಥಡ್ ಹೇಳ್ಕೊಡ್ತೀನಿ. ಆದ್ರೂ ಕೂಡ ಅದು ಕೆಲವು ಟೈಮಲ್ಲಿ ಫಾಲೋ ಮಾಡಲ್ಲ. 1-2 ದಿನಕ್ಕೆ ರಿಸಲ್ಟ್ ಬರಬೇಕು ಅಂತಾರೆ. ತುಂಬ 10-15 ವರ್ಷದಿಂದ ಕೆಲವೊಂದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಈಗ ಚರ್ಮ ರೋಗನೇ ಆಗಿರ್ಬೋದು, ಒಂದು 5 ವರ್ಷ ಇರುತ್ತೆ ಅಂತ ತಿಳ್ಕೊಳ್ಳಿ. ಸಡನ್ಲಿ ಇವಾಗ ಎಲ್ಲ ಕಡೆ ತಿರುಗಾಡ್ಕೊಂಡು ಎಲ್ಲೂ ಬಗೆಹರಿದಿಲ್ಲ, ಇಲ್ಲಿ ಬರ್ತಿದ್ದಂಗೆ ಸಡನ್ಲಿ ಬಗೆಹರಿಬೇಕು ಅಂದರೆ ಆಗೋದಿಲ್ಲ. ಬ್ಲಡ್ಡು ಶುದ್ಧವಾಗಬೇಕಾಗುತ್ತೆ, ಮತ್ತು ಒಳಗಡೆಯಿಂದ ಅದೇನು ಪ್ರಾಬ್ಲಮ್ ಆಗಿದೆ ಅದೆಲ್ಲದನ್ನು ಕೂಡ ಅಷ್ಟೇ ರೀಗ್ರೋತ್ ಆಗ್ತಾ ಬಂದಾಗ ಮಾತ್ರ ಆಮೇಲೆ ನೆಕ್ಸ್ಟು ಮಸಲ್ಸಲ್ಲಿ ಬಂದು ಮಸಲ್ಸಿನಲ್ಲಿ ಆ ಚರ್ಮದ ಸಮಸ್ಯೆ ಏನಿದೆಯೋ ಅದು ನಿಧಾನವಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ನಾನು ಮೊದಲು ಹೇಳಿದೆ, ಒಂದು ಮುಖದಲ್ಲೇ ಪಿಂಪಲ್ ಆದಾಗ ಅದು ಕ್ಲಿಯರ್ ಆಗೋಕ್ಕೆ ಎಷ್ಟೊಂದು ಟೈಮ್ ಹಿಡಿಯುತ್ತೆ ತಾನೆ. ಅಂಥದ್ದು ದೇಹ ಪೂರ್ತಿಯಾಗಿ ಚರ್ಮ ರೋಗ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ. ಆಗ ಅವರಿಗೆ ಕ್ಲಿಯರ್ ಆಗೋದು ಸ್ವಲ್ಪ ತಡ ಆಗುತ್ತೆ. ತಾಳ್ಮೆಯಿಂದ ಇರಬೇಕು, ಮತ್ತು ಅದಕ್ಕೆ ಏನೇನು ಪ್ರೊಸೀಜರು ಫಾಲೋ ಮಾಡಬೇಕು ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಈಗ ನೋಡಿ, ಒಂದು 2,000 ಕೊಟ್ಬಿಟ್ಟೆ ಬೇಗ ಬಗೆಹರಿಬೇಕು ಅಂದರೆ ಆಗೋದಿಲ್ಲ. ಈಗ ಒಂದು 3,000 ಕೊಟ್ಟೆ ಅಂತ ಅಂದರೆ ಅಷ್ಟಕ್ಕೆಲ್ಲ ಆಗೋದಿಲ್ಲ. ನೀವು ಸತತ ಪ್ರಯತ್ನ ಪಡಬೇಕು. ಈಗ ಕೆಲವೊಂದು ಔಷಧಿನ ಕೊಟ್ಟಿರ್ತೀವಿ, ಅದನ್ನು ಮೆಡಿಷನ್ನ ತೊಗೊತಿರ್ತೀರ, ಗಂಜಿ ಪೌಡ್ರಿ ಆಗಿರ್ಬೋದು, ಅದನ್ನ ತಗೊಳ್ತಾ ಬ್ಲಡ್ಡೂ ಕೂಡ ಶುದ್ಧ ಆಗುತ್ತೆ ಅಂತಲೇ ಇಟ್ಕೊಳ್ಳೋಣ. ಅದ್ರ ಜೊತೆಯಲ್ಲಿ ಕೆಲವುದು ನಾನೇ ನಿಮಗೆ ಹೇಳಿರ್ತೀನಿ, ಮನೆಯಲ್ಲಿ ಏನೇನು ಫುಡ್ ತೊಗೋಬೇಕು, ಏನೇನು ತೊಗೋಬಾರ್ದು ಅಂತೇಳಿ. ಆದರೂ ಕೂಡ ಅದನ್ನು ಫಾಲೋ ಮಾಡಲ್ಲ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮಿಸ್ ಮಾಡಿಕೊಂಡು ಮತ್ತೆ ಅದು ವಾಪಸ್ಸು ನಿಮ್ಗೇನು ಪ್ರಾಬ್ಲಮ್ ಇರುತ್ತೋ ಅದು ಬರೋದಕ್ಕೆ ಶುರುವಾಗುತ್ತೆ. ಆ ಥರ ಕೆಲಸ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ಎಷ್ಟೊಂದು ಇವಾಗೆಲ್ಲ ದುಡ್ಡು ಖರ್ಚು ಮಾಡಿ ನೀವೊಂದು ರಿಸಲ್ಟ್ ಪಡ್ಕೋಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇರ್ತೀರಲ್ವ, ಅದೇ ಪ್ರಕಾರವಾಗಿ ನೀವೂ ಕೂಡ ಅಷ್ಟೇ, ನಮ್ಮ ಎಫರ್ಟ್ ಅಷ್ಟೇ. ಇವಾಗ ಏನಂದರೆ ಒಂದು 30% ನಮ್ಮ ಎಫರ್ಟ್ ಅಂತ ತಿಳ್ಕೊಳ್ಳಿ, ನಿಮ್ಮದು 50% ಇರುತ್ತೆ. ಮೆಡಿಷನ್ನು ಅಥವಾ ಕೆಲವೊಂದು ಮೆಥಡು ಅದು ಹೇಳ್ಕೊಡೋಂಥದ್ದು ಅದೊಂದು ಸ್ವಲ್ಪ 20-30% ಇರುತ್ತೆ. ಅಲ್ಲಿಗೆ 100% ಆಗುತ್ತಲ್ಲ. 100ಗೆ 100% ಕೆಲವು ಟೈಮಲ್ಲಿ ರಿಸಲ್ಟ್ ಬರುತ್ತೆ. ಆಮೇಲೆ ಅದು ಹೋಗ್ತಾ ಕೆಲವು ವರ್ಷಗಳಾದಮೇಲೆ ಆಟೋಮೆಟಿಕ್ ಆಗಿ ಅದು ನಿಮಗೆ ಏನಾಗುತ್ತೆ ಅಂದರೆ ರಿಸಲ್ಟು ಕೊಡೋದಕ್ಕೆ ಶುರು ಮಾಡುತ್ತೆ. ಇವಾಗ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಕೂಡ ಕೆಲವೊಂದೊಂದಕ್ಕೆ ಹೊಂದಾಣಿಕೆ ಆಗ್ತಾನೆ ಇರೋದಿಲ್ಲ. ಅದು ಹೊಂದ್ಕೊಳ್ಳೋದಕ್ಕೂ ಸ್ವಲ್ಪ ಟೈಮು ಬೇಕಾಗುತ್ತೆ. ನಿಮ್ಮ ಮನಸ್ಸಲ್ಲಿ ಈಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಷ್ಟೋ ವರ್ಷಗಳಿಂದ ಬೇರೂರಿರುತ್ತೆ. ಅದನ್ನು ನಾವು ವಾಪಸ್ಸು ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಅಂದ್ರೂ ಕೂಡ ಅಷ್ಟೇ ಟೈಮ್ ಬೇಕಾಗುತ್ತೆ. ಕೆಲವು ಟೈಮಲ್ಲಿ ಹೀಲಿಂಗ್ ಸೆಷನ್ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೀಗ ದೋಷಗಳಿದ್ದರೆ ಅದು ಕೂಡ ತುಂಬ ಬೆನಿಫಿಟ್ ಇದೆ. ಎಷ್ಟೋ ಜನಕ್ಕೆ ರಿಸಲ್ಟು ಕೂಡ ಬಂದಿದೆ. ಕೆಲವುದು ಮೆಡಿಷನ್ ಯೂಸ್ ಮಾಡೋಕ್ಕಾಗುತ್ತೆ. ಅಷ್ಟೇ ಅಲ್ಲದೆ ನಾವು ಏನು ಹೇಳ್ತೀವಿ ಅದನ್ನು ನೀಟಾಗಿ ಫಾಲೋ ಮಾಡಿದ್ರಂತೂ ರಿಸಲ್ಟು ಪಕ್ಕ ಬಂದೇ ಬರುತ್ತೆ. ನಮಸ್ಕಾರ.